ಟು ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ಇವತ್ತು. ಸೊ ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ನಾನು ಹೇಗೆ ಸಿಂಪಲ್ ಆಗಿ ಮನೇಲಿ ಡೆಕೋರೇಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಒಂದು ಚಿಕ್ಕ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಶಾರ್ಟ್ ವಿಡಿಯೋನೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಲೆಂತಿ ವಿಡಿಯೋ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಏನು ರೆಡಿ ಮಾಡ್ಕೊಂಡಿಲ್ಲ ಫೇಸ್ಗೆ. ಈಗ ರೆಡಿ ಆಗಬೇಕು. ಯಾಕೆ ನಿಮ್ಮ ಜೊತೆನೂ ಶೇರ್ ಮಾಡಿ ನಾನು ರೆಡಿ ಆಗಬಾರ್ದು ಅಂತ ಹೇಳಿ ಹಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಪಟಾಪಟ್ ಅಂತ ರೆಡಿಯಾಗಿ ಇವಾಗ ಕೇಕು ಮತ್ತು ಬಲೂನ್ಸ್ ಎಲ್ಲ ತರಕ್ಕೆ ಹೋಗಬೇಕು. ನನ್ನ ಗಂಡನಿಗೆ ಬಲೂನ್ಸ್ ಎಲ್ಲ ತರ್ತೀವಿ ಅಂತ ಗೊತ್ತಿಲ್ಲ. ಜೊತೆಗೆ ನಮ್ಮಮ್ಮ ಕೂಡ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದಾರೆ. ಆದರೆ ನನಗೆ ಗೊತ್ತು, ಅದು ಅವರು ಕೊಟ್ಟಾಗ ರಿವೀಲ್ ಆದಾಗ ನೋಡಿದ್ರೆ ಚೆನ್ನಾಗಿರುತ್ತೆ. ಈಗ ಹೇಳಿದ್ರೆ ನಿಮಗೆ ಚೆನ್ನಾಗಿ ಅನಿಸಲ್ಲ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಆಗಾಯಿತು. ಸೊ ಇವಾಗ ಹೋಗಿ ಪಟಪಟ್ ಅಂತ ಕೇಕ್ ಥರನ 7 ಗಂಟೆ ಆಗೋಯ್ತು. ನನ್ನ ಗಂಡ ಬರೋಷ್ಟೊತ್ತಿಗೆ ನಾನು ಡೆಕೋರೇಷನ್ ಮಾಡೋಕ್ಕಾಗುತ್ತೋ ಇಲ್ವೋ, ಬಟ್ ಟ್ರೈ ಮಾಡ್ತೀನಿ ಬೇಗ ಬೇಗ ಮಾಡೋದಕ್ಕೆ. ಐ ಹೋಪ್ ಆಗುತ್ತೆ ಅಂತ. ನಾನು ಅಮ್ಮ ಇಬ್ಬರು ಸೇರಿ ಡೆಕೋರೇಟ್ ಮಾಡ್ತೀವಿ. ಸೊ ಇವಾಗ ಟೈಮ್ ಆಯಿತು. ಇವಾಗ ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ. ಆದರೆ ಅದರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಹಾಕ್ತೀನಿ. ಓಕೆ, ಬಾಯ್. ಅಂಗಡಿಯಿಂದ ಬಂದಾದಮೇಲೆ ಇಲ್ಲಿ ನಾನು ಹಿಂದೆ ಮಾಸ್ಕ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಎತ್ತಿ ಇಡ್ತಾ ಇದ್ದೀನಿ. ಬಲೂನ್ಸ್ ಎಲ್ಲ ಊದಿ ಸ್ಟಿಕ್ ಮಾಡೋಣ ಅಂತ ಹೇಳಿ ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲೇ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗೋದು ನಿಜವಾಗ್ಲೂ. ನಾನು ತುಂಬ ಆಸೆ ಪಟ್ಟು ತೊಗೊಂಬಂದಿದ್ದು ಅದು ಹಾರ್ಟ್ ಶೇಪ್ ಬಲೂನು. ಬಟ್ ಅದು ಏನಾಯ್ತು ಅಂದ್ರೆ ಅಲ್ಲೇ ನೋಡಿದಾಗೆ ಹೇಳಿದೆ ಅಂಕಲ್ಗೆಲ್ಲ, ಅಣ್ಣ ಇದು ಆಗಲ್ಲ, ಇದು ಒಡೆದೋಯ್ತವೆ ಅಂತ ಅಂದ್ಬಿಟ್ಟು. ಅಮ್ಮನ ಸುಧಾ ಹೇಳಿದ್ರು ಅದು ಅಂಟ್ಕೊಂಡೈತೆ, ಸೀದೋಗೈತೆ, ನೋಡೋದು ಒಡೆದೋಗುತ್ತೆ ಅಂತ ಅಂದ್ಬಿಟ್ಟು. ನಾವು ಕೇಳಲಿಲ್ಲ. ಒಂದು ಸ್ಟಾರ್ಟಿಂಗಿಗೆ ನೋಡಿದಾಗೆ ಒಂದು ಕಡೆ ಊದ್ಕೊಂಡು ಒಡೆದೋಯ್ತು. ಒಂದಲ್ವಾ ಇನ್ನೂ 5 ಐತೆ ಅಂತ ಅಂದ್ಬಿಟ್ಟು ಒಂದರಾದ್ಮೇಲೆ ಒಂದು ಈ ಥರ ಬ್ಲೋ ಮಾಡೋಕ್ಕೆ ನೋಡ್ತಾಯಿದ್ದೀನಿ. ಬಟ್ ಅದು ಒಂದೇ ಸೈಡ್ ಉದ್ರುಕೊಂಡು ಹೋಗ್ತೈತೆ, ಒಡೆದು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಮೋಸ್ಟ್ಲಿ ನಾನು ಅದರಲ್ಲಿ ಇದು ಮಾಡ್ತಾ ಇರೋದಕ್ಕೆ ಅದು ಆ ಥರ ಆಗ್ತೈತೆ ಅಂತ ಬಾಯಲ್ಲೂ ಊದಿ ನೋಡಿದೆ. ಹಾಗೂ ಅದು ಒಡೆದೋಯ್ತು. ಇರಲಿಲ್ಲ ಜಾಸ್ತಿ ಹೊತ್ತು ಇರಲಿಲ್ಲ ಅನ್ನೋದಕ್ಕೂ ಅದು ಆರ್ಟೇ ಬರಲಿಲ್ಲ. ಆರ್ಟ್ ಒಡೆದಾಕ್ಬಿಟ್ಟಿದ್ದಾನೆ ಅಂಗಡಿ ಅವನು. ಏನು ಮಾಡೋಕ್ಕಾಗಲ್ಲ. ಸೊ ನಾನು ಇದೇ ವಿಡಿಯೋ ಪ್ರೂಫ್ನ ತೊಗೊಂಡೋಗಿ ತೋರಿಸ್ಬಿಟ್ಟು ನನ್ನ ಕಾಸು ವಾಪಸ್ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಒಂದು 5 ರೂಪಾಯಿಗೆ ಯಾಕೆ ಹೋಗೋದು ಅಂತಲೂ ಅನಿಸುತ್ತೆ ಒಂದೊಂದು ಸತಿ. ಬಟ್ ತುಂಬ ಆಸೆಯಿಂದ ತಂದಿದ್ದು ವೇಸ್ಟ್ ಆಯ್ತಲ್ವ ಅಂತಲೂ ಕೂಡ ಬೇಜಾರಾಗ್ತಾ ಇದೆ. ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ತುಂಬ ಕೋಪದಿಂದನೇ ಬೇರೆ ಬಲೂನ್ಸ್ಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ಆ ಬಲೂನ್ಸಲ್ಲೂ ಅಷ್ಟೇ ಒಂದೊಂದು ಬಲೂನು ತೂತಾಗ್ಬಿಟ್ಟಿತ್ತು. ನಾನು ತೊಗೊಬಂದಿದ್ದ ಅಷ್ಟು ಬಲೂನ್ಸಲ್ಲಿ ಒಂದು 4 ಬಲೂನ್ಸ್ ಏನೋ ಸಿಕ್ತು ಅಷ್ಟೇ ಅಂಗಡಿಯವ್ರದ್ದು. ಬಟ್ ಎಲ್ಲ ಹೋಗ್ಬಿಟ್ಟಿತ್ತು. ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾಯಿತ್ತು. ಅಂದರೆ ಎಷ್ಟು ಕೋಪ ಬರ್ತಿತ್ತು ಅಂದರೆ ಅಂಗಡಿ ಹತ್ರಗಿದ್ದಿದ್ರೆ ಹೋಗಿ ಚೆನ್ನಾಗಿ ಬೈದ್ಬಿಡುವೆ, ಅಷ್ಟು ಕೋಪ ಬರ್ತಾಯಿತ್ತು. ಹಾಗೂ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡಲೇಬೇಕಿವತ್ತು ಅಂತ ಅಂದ್ಬಿಟ್ಟು ತುಂಬ ಸಿಟ್ಟಿಂದನೇ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿ, ಅದು ಎಷ್ಟು ಒಂದು ಕಡೆಗೆ ಹೋಗುತ್ತೆ ಹೊರತು ಅದು ಉಬ್ಬಲೇ ಇಲ್ಲ ಹಾರ್ಟ್ ಶೇಪು. ನನಗೆ ಅಲ್ಲಿ ಗಣೇಶನ ಕೆಳಗಡೆ ಹಾರ್ಟ್ ಹಾಕಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಲಿಲ್ಲ. ಈ ನಮ್ಮಪ್ಪ ಅವಾಗವಾಗ ಓಡಾಡ್ತಾ ನನ್ನ ಕ್ಯಾಮ್ರಾ ಫೋಕಸ್ಸೇ ಹಾಳು ಮಾಡಿಬಿಟ್ಟೈತೆ. ನನಗೆ ನೋಡ್ಕೊಂಡೇ ಇಲ್ಲ ವಿಡಿಯೋ ಹೆಂಗೆ ಬರ್ತೈತೆ ಅಂತ ಅಂದ್ಬಿಟ್ಟು ಬಲೂನ್ ಕಡೆ ಇಂಟ್ರೆಸ್ಟ್ ಕೊಟ್ಕೊಂಡು. ಆದರೆ ನಮ್ಮಪ್ಪ ಜಾಸ್ತಿ ಓಡಾಡಿರೋದ್ರಿಂದ ಕ್ಯಾಮ್ರಾ ಫೋಕಸ್ ಹೋಗಿ ಬಂದು ಮಾಡಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇದೊಂದು ಕೋಪದಿಂದನೇ ಆಯಿತು ಬಲೂನ್ ಕಟ್ಟೋದೆಲ್ಲ ಫುಲ್ಲುನು. ಆಮೇಲೆ ಮತ್ತೆ ಅಮ್ಮನ ಕೈಲೇ ಕೆಳಗಡೆಯಿಂದ ಬಲೂನ್ಸ್ ತರಿಸಿ ಡೆಕೋರೇಷನ್ ಮಾಡಿರೋದು. ಕ್ಯಾಮ್ರಾನು ಅಷ್ಟೇ ಸರಿಯಾಗಿರೋ ಪ್ಲೇಸಲ್ಲಿ ನಾನು ಫಿಟ್ ಮಾಡಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ಕಂಪ್ಲೀಟ್ ನೋಡಿ. ಕಾಮಿಡಿ ಇದೆ ಮಧ್ಯ ಸ್ವಲ್ಪ ಅಂತ ಹೇಳ್ತಾ ವಿಡಿಯೋ ಕಂಪ್ಲೀಟ್ ನೋಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಯಾವುದೇ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಫುಲ್ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತೀನಿ.
2,000 years later. ಹಾಂ, ಇದು ಅಮ್ಮ ಬಂದು ಬಲೂನ್ಸ್ ಎಲ್ಲ ಊದ್ತಾ ಇದ್ದಾರೆ. ಪಾಪ ಅವರು ಫಾಸ್ಟಾಗಿ ಊದ್ತಾಯಿದ್ರು. ಹಾಗೂ ಕೊನೆಗೂ ನಮ್ಮ ಹಸ್ಬೆಂಡ್ ಬಂದೇ ಬಿಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ. ಅದಂತೂ ಫುಲ್ ಕಾಮಿಡಿಯಾಗಿತ್ತು ನನಗೆ ಮಾತ್ರ. ಹಾಗೆ ಹೀಗೆ ಮಾಡಿ ಹೇಗೋ ಏನಂತಾರೆ ಹೂಕ್ಕೆ ಏನಂತಾರೆ, ಸಾಮಂತಿಗೆ ಹೂವು, ಐ ಥಿಂಕ್ ಸಾಮಂತಿಗೆ ಹೂವನೇ ಅದು. ಒಂದು ನಿಮಿಷ ಇರಿ. ಎಸ್ ಸಾಮಂತಿಗೆ ಹೂವನೇ ಅದು. ಅದರಲ್ಲೇ ಒಂದು ಆರ್ಟ್ ಕ್ರಿಯೇಟ್ ಮಾಡಿ ಇಟ್ಟೆ. ಅದಾದಮೇಲೆ ಬಲೂನ್ಸ್ ಎಲ್ಲ ನೀಟಾಗಿ ಇಲ್ಲಿ ಕಟ್ಕೊತಾ ಇದ್ದೀನಿ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಆದರೆ ವಯ್ಯ ಮಾಡಿದ ಕೆಲಸಕ್ಕೆ ನನಗೆ ವಯ್ಯನ ಮೇಲೆ ಯಾವತ್ತೂ ಸಿಟ್ಟು ಹೋಗೋದೇ ಇಲ್ಲ. ತುಂಬ ಆಸೆ ಪಟ್ಟು ತೊಗೊಂಬಂದಿದ್ದು ಹಾಳು ಮಾಡಿಬಿಟ್ಟ. ಅದಾದಮೇಲೆ ಇಲ್ಲಿ ತೆಗೆಸ್ಕೊಬರಂಗಾಯಿತು. ಹಾಗೋ ಹೀಗೋ ಮಾಡ್ತಾ ಹೇಗೋ ಎಲ್ಲ ಡೆಕೋರೇಟ್ ಮಾಡಿದೆ ಸಿಂಪಲ್ಲಾಗೆ. ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು, ಎಲ್ಲ ಡೆಕೋರೇಷನ್ಸ್ ಆಗಲಿ ಎಲ್ಲನೂ ಇಷ್ಟ ಆಯಿತು. ಆದರೆ ಬೇಜಾರಾಗಿದ್ದು ನನಗೇನೆ, ನಾನು ಅಂದ್ಕೊಂಡಂಗೆ ಆಗಲಿಲ್ವಲ್ಲ ಅಂತ ತುಂಬ ಅಂದರೆ ತುಂಬ ಬೇಜಾರಾಯಿತು. ನಾನು ಅವಾಗವಾಗ ಹೋಗಿ ನೋಡ್ಕೊತಾ ಇದ್ದೆ ನಮ್ಮ ಮನೆಯವ್ರು ಬರ್ತಾರೆ ಅಂತ. ಕೊನೆಗೂ ನಮ್ಮ ಮನೆಯವ್ರು ಬಂದೇ ಬಿಟ್ಟರು. ನನಗಂತೂ ಇನ್ನೂ ಟೆನ್ಷನ್ ಸ್ಟಾರ್ಟ್ ಆಗೋಯಿತು. ಏನೂ ಆಗಿಲ್ವಲ್ಲಪ್ಪ ಇನ್ನೂ ನಾನು ಅಂದ್ಕೊಂಡಿದ್ದು ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರು ಸ್ಟಾರ್ಟ್ ಆಗೋಯಿತು. ನಮ್ಮ ಮನೆಯವರು ಆಚೆನೇ ನಿಂತಿದ್ರು. ಪಾಪ ಅವರು ಕೆಲಸದಿಂದ ಬಂದಿರ್ತಾರಲ್ವ, ಟಯರ್ಡ್ ಅನ್ನಿಸ್ತಾ ಇರುತ್ತೆ, ಒಳಗೆ ಬಂದರೆ ಸಾಕು ಅನ್ನಿಸ್ತಾ ಇರುತ್ತೆ. ಆದರೂ ನನ್ನ ಒಂದು ಇದು ಡೆಕೋರೇಷನ್ಗೋಸ್ಕರ ಸ್ವಲ್ಪ ಹೊತ್ತು ಆಚೆನೇ ನಿಲ್ಲಿಸಿದ್ದೆ. ಯಾಕೆಂದರೆ ನಾನು ತುಂಬ ಆಸೆ ಪಟ್ಟು ಮಾಡ್ತಿದ್ದೆ, ಅದು ಡೆಕೋರೇಷನ್ದೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆದರೂ ನಮ್ಮ ಮನೆಯವರು ಕದ್ದಿ ನೋಡ್ತಾಯಿದ್ರು ಕಿಟಕಿಲಿ. ಅದಕ್ಕೆ ಹೋಗಿ ಕಿಟಕಿ ಎಲ್ಲ ಹಾಕ್ಬಿಟ್ಟು ಬಂದು ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಏನೋ ಆಸೆ ಇಟ್ಕೊಂಡಿದ್ದೆ, ಅದು ಇನ್ನೇನೋ ಆಯಿತು. ನೋಡಿ ಕಂಪ್ಲೀಟ್ ವಿಡಿಯೋ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಐ ಥಿಂಕ್ ನನಗೆ ಕ್ಯಾಮ್ರಾ ಸರಿಯಾಗಿ ಫಿಟ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಸಾರಿ ಕೇಳ್ತೀನಿ. ನೆಕ್ಸ್ಟ್ ಟೈಮ್ ಈ ಥರ ತಪ್ಪಾಗಲ್ಲ, ಅದಂತೂ ಗ್ಯಾರಂಟಿ. ಕ್ಯಾಮ್ರಾ ನೀಟಾಗಿ ಎಲ್ಲಿ ಫಿಕ್ಸ್ ಮಾಡ್ಬೇಕಂತ ನೋಡ್ಕೊಂಡು ನೀಟಾಗಿ ಫಿಕ್ಸ್ ಮಾಡ್ತೀನಿ. ಈ ಸತಿ ತುಂಬ ಬೇಜಾರಾಯಿತು. ನಾನು ಟೆನ್ಷನಲ್ಲಿ ಎಲ್ಲಂದ್ರಲ್ಲೇ ಇಟ್ಬಿಟ್ಟಿದ್ದೀನಿ ಕ್ಯಾಮ್ರಾ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಕಂಪ್ಲೀಟ್ ನೋಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ನೋಡಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ನೀನೇ ಕೇಳ್ತೀಯ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಡಿಮಯ್ಯ called magic candle. birthday special.
ನನಗಂತೂ ಆ ಬಲೂನ್ ಬಸ್ಟ್ ಆಗಿದ್ದು ನಿಜವಾಗೂ ಭಯನೇ ಆಗೋಯಿತು. ನಾನಂತೂ ಇದು ಎಡಿಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಮೂರು ಸತಿ ಹಾಕ್ಕೊಂಡು ನೋಡಿ ನನ್ನ ವೀಡಿಯೋಸ್ ನಾನೇ ನೋಡ್ಕೊಂಡು ಹಾಕಿದ್ದೀನಿ. ಸೊ ಇಲ್ಲಿ ಕ್ಯಾಮ್ರಾನೇ ಸರಿಯಾಗಿಟ್ಟಿಲ್ಲ. ಇನ್ನು ಅಮ್ಮನಿಗೆ ನಾನು, ಅಮ್ಮ ನೀನು ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊತೀಯ ಅಮ್ಮ ಅಂತ ಅಂದ್ಬಿಟ್ಟು ಅಂತ ಇದೆ. ಬಟ್ ನಾನೇ ಕ್ಯಾಮ್ರಾ ಸರಿಯಾಗಿಟ್ಟೇ ಇಲ್ಲ ಸರಿಯಾದ ಪ್ಲೇಸಲ್ಲಿ. ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ಡೋರ್ ಹತ್ರ ಇಟ್ಟಿದ್ರೆ ಸರಿ ಹೋಗ್ತಿತ್ತು, ಫೇಸ್ ಎಲ್ಲ ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಗೊತ್ತಾಗಲಿಲ್ಲ ಹೇಗಿಡಬೇಕು ಅಂತ. ಅರ್ಜೆಂಟಲ್ಲಿ ಹೇಗೋ ಇಟ್ಟೆ. ಇಲ್ಲಿ ಫೋಟೋ ಶೂಟಿಂಗ್ ಎಲ್ಲ ಆಯಿತು. ಅದಾದಮೇಲೆ ನಮ್ಮ ಮನೆಯವ್ರಿಗೆ ನಮ್ಮಮ್ಮ ಗಿಫ್ಟ್ ಕೊಡ್ತಾಯಿದ್ದಾರೆ. ಏನು ಗಿಫ್ಟ್ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ನಾನು ರಿವೀಲ್ ಮಾಡಿರಲಿಲ್ಲ. ಈಗ ನೋಡಿ ಅವ್ರು ಓಪನ್ ಮಾಡ್ತಾಯಿದ್ದಾರೆ ಗಿಫ್ಟನ್ನ. ಅಮ್ಮ ಚೆನ್ನಾಗೆ ಗಿಫ್ಟ್ ಪ್ಯಾಕಿಂಗ್ ಮಾಡಿಸ್ಕೊಂಡು ಬಂದಿದ್ದರು. ಅವ್ರಿಗೆ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೆ ಗಿಫ್ಟ್ ನೋಡಿಬಿಟ್ಟು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಖುಷಿಗಿಂತ ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ನಾನು ಅಂದ್ಕೊಂಡಂಗೆ ಡೆಕೋರೇಷನ್ ಆಗಲಿಲ್ಲ. ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಮಾಡಿಬಿಡ್ತು ಬಲೂನ್ಸು. ನನಗೆ ಅಂಕಲ್ ಮೇಲೆ ತುಂಬ ಕೋಪ ಇದೆ ನಿಜವಾಗೂ. ತುಂಬ ಕೇಳಿದೆ ನಾನು, ಅಲ್ಲೇ ಬಲೂನ್ಸ್ ನೋಡೇ ಹೇಳಿದೆ, ಇಲ್ಲ ಇದು ಆಗಲ್ಲ ಅಂಕಲ್ ಅಂತ. ಅವ್ರು ಹೇಳಿದ್ರು ಇಲ್ಲಮ್ಮ ಆಗುತ್ತೆ ಹೋಗು ಏನಾಗಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ಅವಯ್ಯ. ಬಟ್ ಇವಾಗ ಅದಾಗಲಿಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ. ಪರವಾಗಿಲ್ಲ, ಇದ್ದಿದ್ರಲ್ಲಿ ಹೇಗೋ ಅಮ್ಮನ ಕೈಲಿ ಪುನಃ ಕೆಳಗಡೆಯಿಂದ ಬಲೂನ್ಸ್ ತರಿಸಿ ಅದನ್ನು ಊದಿ ಡೆಕೋರೇಟ್ ಮಾಡಿದ್ದು. ಬಟ್ ನಾನು ಅಂದ್ಕೊಂಡಂಗೆ ಆಗಲಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಇವಾಗ ನಮ್ಮ ಮನೆಯವರು ಇನ್ನೊಂದು ಕಡೆ ಅವ್ರ ಫ್ರೆಂಡ್ಸ್ ಕೇಕ್ ಕಟ್ ಮಾಡಿಸ್ತಾರೆ. ಸೊ ಅಲ್ಲಿಗೆ ಹೋದರು. ನನಗೋಸ್ಕರ ಟೈಮ್ ಕೊಟ್ಟು ಮನೆಗೆ ಬಂದಿದ್ದರು. ಇಲ್ಲಾಂದರೆ ಅವರೆಲ್ಲ ಮುಗಿಸ್ಕೊಂಡೇ ಬರ್ತಾಯಿದ್ದಿದ್ದು. 12 ಗಂಟೆಗೆ ಬರ್ತಾರೆ ಹೋಗಿ ಅವ್ರ ಪಾರ್ಟಿ ಎಲ್ಲ ಮುಗಿಸಿ ಆಮೇಲೆ ಬರ್ತಾರೆ. ಅವ್ರಿಗೇನೋ ಇಷ್ಟ ಆಯಿತು. ಅಮ್ಮ ಅವ್ರಿಗೆ ಸರ್ಪ್ರೈಸಿಂಗಾಗಿ ಬೆಳ್ಳಿ ಹೊಡೆದಾರ ಗಿಫ್ಟ್ ಮಾಡಿದ್ರು. ಅವ್ರಿಗೆ ಅದು ತುಂಬ ಇಷ್ಟ ಆಗಿದೆ. ಬಟ್ ನನಗೆ ಸಮಾಧಾನ ಅನ್ನಿಸ್ಲಿಲ್ಲ ಫ್ರೆಂಡ್ಸ್. ಕೈ ನೋಯ್ತೈತೆಪ್ಪ, ಏನು ಮಾಡೋದು, ಕೈ ನೋವುತ್ತೆ. ಸಮಾಧಾನ ಅನ್ನಿಸ್ಲಿಲ್ಲ ಫ್ರೆಂಡ್ಸ್ ನನಗೆ ನಿಜವಾಗೂ. ಓಕೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ ಅಷ್ಟೇ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವೀಡಿಯೋಸ್ ತುಂಬ ಇಷ್ಟ ಆಗುತ್ತೆ ಅಂತ. ಇನ್ಮೇಲೆ ಡೈಲಿ ಒಂದೊಂದು ವೀಡಿಯೋಸ್ ಆಗ್ತಾ ಇರ್ತೀನಿ. ಏನಾಗುತ್ತೋ ಏನು ಬಿಡುತ್ತೋ ಸುಮ್ಮನೆ ಆಗ್ತಾ ಹೋಗೋಣ. ಇನ್ನು ವೈಟಿ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳ್ತಾ ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಆ್ಯಸ್ ಯೂಶುವಲ್ ಡೈಲಿ ಹೇಳೋದೆ, ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.